ನಾಷ್ಟ ಮಾಡೋಕ್ಕೋಸ್ಕರ ಒಂದು ಕಡೆ ನಿಲ್ಲಿಸಿದ್ದೀವಿ. ಈಗ ಇಲ್ಲಿಂದ ನಾಷ್ಟ ಮಾಡಿಬಿಟ್ಟು ನೆಕ್ಸ್ಟ್ ಲೊಕೇಶನ್ ಮಹಾರಾಷ್ಟ್ರ ಕಡೆ ಗಾಡಿ ನಿಲ್ಲಿಸಿದ್ದಾರೆ. ಈಗ ಇಲ್ಲಿ ನಿಲ್ಲಿಸಿ ಗ್ರೀಸ್ ಎಲ್ಲ ಚೆಕ್ ಮಾಡಿ ಗ್ರೀಸ್ ಎಲ್ಲ ಹಾಕ್ತಾಯಿದ್ದಾರೆ. ಎರಡು ಓಕೆ. ನಾಷ್ಟ ಮಾಡೋ ಟೈಮು ಇಡ್ಲಿ ಸಿಕ್ಕು. ಇಡ್ಲಿ 2 ಪ್ಲೇಟ್ ತೊಗೊಂಡ್ವಿ, 1 ಪ್ಲೇಟ್ ಪೂರಿ ಡ್ರೈವರಿಗೆ ತೊಗೊಂಡ್ವಿ. ಹೇಳು ಭಯ ಸೂಪರ್. ಇದರ ಡ್ರೈವರಿಗೆ ಓಕೆ. ಪೆಟ್ರೋಲ್ ಖಾಲಿಯಾಗಿತ್ತು, ಸ್ವಲ್ಪ ಪೆಟ್ರೋಲ್ ಫಿಲ್ ಮಾಡ್ಕೊಂಡಂಗೆ ಊಟ ಮಾಡಿ ಸ್ನಾನ ಮಾಡಿ ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ಗೆ ಹೊರಡ್ತಿದ್ದೆ. ಆಲ್ಮೋಸ್ಟ್ ಇಲ್ಲೇ ಸ್ನಾನ ಮಾಡೋ ಫೆಸಿಲಿಟಿ ಎಲ್ಲ ಇದೆ ಅಂತೆ, ನೋಡುವ. ಸ್ನಾನ ಮಾಡಿ ಫ್ರೆಶ್ ಆಗಾಯಿತು. ಈಗ ಇಲ್ಲಿಂದ ಮಹಾರಾಷ್ಟ್ರ ನೆಕ್ಸ್ಟ್ ಇನ್ 40-50 ಕಿಲೋಮೀಟರ್ ಇದೆ ಅಷ್ಟೇ. ಮಹಾರಾಷ್ಟ್ರ 5 o'clock ಆಗೋಷ್ಟಿದೆ. ಇವತ್ತು ಸಂಜೆ ಆಗೋಷ್ಟಿದೆ. ಈಗ ಮಹಾರಾಷ್ಟ್ರ ರೀಚ್ ಆಗುತ್ತೆ. ಅಲ್ಲಿಂದ ಇದಕ್ಕಿಂತ ಬಿಸಿಲು ಜಾಸ್ತಿ ಅಂತ ಹೇಳ್ತಿದ್ದಾರೆ. ನೋಡೋಣ, ಇವತ್ತು ಇಲ್ಲೇ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ, ಒಳ್ಳೆ ಹೀಟ್ ಇದೆ. ಸ್ನಾನ ಮಾಡಿ ಹೊರಗಡೆ ಕೂತಾಗಲೇ ಶೆಕೆ ಆಗಿ ನಮಗೆ ಏನು ಮಾಡೋಕ್ಕಾಗ್ತದೆ, ಅಷ್ಟು ಶೆಕೆ ಇದೆ. ಇನ್ನು ಮಹಾರಾಷ್ಟ್ರದ ಹೀಟ್ ಏನಿದೆ ಅಂತ ನೋಡೋಕ್ಕಿದೆ. ರಾಜಸ್ಥಾನ್ ಸಹ शुक्र अभी शुक्र खाना नींबू जूस हो रहा क्या? ಮಹಾರಾಷ್ಟ್ರ ಬಾರ್ಡ್ರ್ ಐತೆ. ಈಗ ಇಲ್ಲಿಂದ ಆ ಕಡೆ ಮಹಾರಾಷ್ಟ್ರ ಸ್ಟಾರ್ಟ್. ಕರ್ನಾಟಕ ಬಾರ್ಡ್ರ್ ಈಗ ಆಲ್ರೆಡಿ ಮುಗೀತು. ಮಹಾರಾಷ್ಟ್ರದ ಎಂಟ್ರಿ ಕೊಟ್ಟಾಗ್ಲೇ ಒಂದು ವ್ಯೂ ನೋಡಿ, ಫುಲ್ ಬಯಲು ಪ್ರದೇಶ. ಅದೇ ಥರನೇ ಮರ ಗಿಡಗಳೆಲ್ಲ ತುಂಬ ಕಡಿಮೆ, ಜನಗಳೆಲ್ಲ ಬಿಸಿಲಲ್ಲೇ ಜಾಸ್ತಿ ಇರಬೇಕಾಗಿರುವಂಥ ಒಂದು ಸೀನ್ ಇಲ್ಲಿ. ಅದೇ ಥರನೇ ಇಲ್ಲಿ ಬಿಸಿಲು ಸಹ ತುಂಬ ಜಾಸ್ತಿ ಇದೆ. ನಾರ್ಮಲಿ ಕರ್ನಾಟಕದಿಂದ ಡಬಲ್ ಇದೆ. ಇಲ್ಲಿ ರೋಡಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಏನಾಗಿದೆ ಗೊತ್ತಿಲ್ಲ, ಮುಂದೇನೋ ಆಗಿರುತ್ತೆ. ತುಂಬ ಗಾಡಿಗಳು ವೇಟಿಂಗಲ್ಲಿದೆ. ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ಗಿಂತ ಜಾಸ್ತಿ ಇದೆ ಕ್ಯೂ.
ಲಾರಿ ಪಂಚರ್ ಆಗಿತ್ತು, ಹಂಗಾಗಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿತ್ತು. ಮೇನ್ ಹೈವೇಲಿ ಒಂದು ಲಾರಿ ಪಂಚರ್ ಆಗಿರೋದಕ್ಕಿರೋ ಅವಸ್ಥೆ ನೋಡಿ. ಎಷ್ಟು ಲಾರಿ ವೆಯ್ಟ್ ಮಾಡ್ತು ಗೊತ್ತಾ, 1/2 ಅವರ್ಗಿಂತ ಜಾಸ್ತಿ ವೆಯ್ಟ್ ಮಾಡ್ತು.